ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮ್ ಅಲೈಕುಂ. ವೇದಿಕೆಯಲ್ಲಿ ಸಮನ್ವಯಕಾರರಾಗಿ ನಿಂತಿರುವ ಶ್ರೀಯುತ ಹೈದರ್ ಅಲಿ ಸರ್ ಅವರೇ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಪಾತ್ರರು ಶ್ರೀ ಮೊಹಮ್ಮದ್ ಹನೀಫ್ ಸರ್ ಅವರೇ, ಶಂಸುದ್ದೀನ್ ಮಡಿಕೇರಿ ಅವರೇ, ನನ್ನ ಮುಂದಿರುವ ಬ್ಯಾರಿ ಸಮುದಾಯದ ಎಲ್ಲ ನೇತಾರರೇ, ವಿದ್ಯಾರ್ಥಿನಿಯರೇ, ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದಿಂದ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಮಹನೀಯರ ಸ್ಮರಣೆ ಆಗಿರ್ತದೆ ಇಲ್ಲಿ ನಡೆಯುವುದು. ಈ ಕಾರ್ಯಕ್ರಮದಲ್ಲಿ ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಮಹನೀಯ ಕೊಡುಗೆಯನ್ನು ನೀಡಿರುವ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಅವರ ಬಗ್ಗೆ ನಾನು ಮಾತನಾಡ ಬಯಸುತ್ತೇನೆ. ಎಲ್ಲರೂ ಕೇಳಬೇಕಂಥೇಳಿ ನನಗೆ ಕೇಳಲಿಕ್ಕಿರೋದು, ಮುಖ್ಯವಾಗಿ ವಿದ್ಯಾರ್ಥಿಗಳ ಹತ್ರ. ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು 1937ರಲ್ಲಿ ಉಡುಪಿ ತಾಲೂಕಿನ ಮಜೂರು ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಪದ್ಮನಾಭ ಶರ್ಮಾ, ತಾಯಿ ಲಕ್ಷ್ಮಿ. ಅವರ ತಂದೆ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯನ್ನು ಅವಲಂಬಿಸಿದ್ದರು. ಮನೆಯಲ್ಲಿರುವ ಕಷ್ಟಗಳ ನಡುವೆಯೂ ಕೂಡ ದೊರಕಿದ ಅವಕಾಶವನ್ನು ಬಳಸಿಕೊಂಡು ಸುಶೀಲಾ ಉಪಾಧ್ಯಾಯರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದರು. ಸಂಗೀತ, ಹಾಡು, ನಾಟಕ, ರಂಗವಲ್ಲಿ, ಅಭಿನಯ ಮೊದಲಾದವುಗಳಲ್ಲಿ ಆಸಕ್ತಿ ಹೊಂದಿದವರಾಗಿದ್ದರು. ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅವರು ತಿರುವನಂತಪುರದಲ್ಲಿ ಮಲಯಾಳ ಮಾಧ್ಯಮದಲ್ಲಿ ಮುಗಿಸಿದರು. 10ನೇ ತರಗತಿಯ ಬಳಿಕ ತಿರುವನಂತಪುರದ ಕಾಲೇಜಿನಿಂದ BA ಪದವಿಯನ್ನು ಪ್ರಥಮ ರ್ಯಾಂಕ್ನೊಂದಿಗೆ ಪಾಸಾದರು. ನಂತರ ಬನಾರಸ್ ವಿಶ್ವವಿದ್ಯಾನಿಲಯದಿಂದ ಹಿಂದಿಯಲ್ಲಿ MA ಪದವಿಯನ್ನು ಪಡೆದರು. ಆ ಬಳಿಕ ರಷ್ಯನ್ ಭಾಷೆಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದರು. ಬಳಿಕ ಪುಣೆ ವಿಶ್ವವಿದ್ಯಾನಿಲಯದಿಂದ ಭಾಷಾಶಾಸ್ತ್ರದಲ್ಲಿ MA ಪದವಿ ಪಡೆದರು. ತನ್ನ ಪರಿಶ್ರಮದಿಂದ ದಕ್ಷಿಣ ಭಾರತದ ಬ್ಯಾರಿ ಭಾಷೆಯ ವರ್ಣನಾತ್ಮಕ ಮತ್ತು ಹೋಲಿಕಾತ್ಮಕ ಅಧ್ಯಯನ ಎಂಬ ವಿಷಯದಲ್ಲಿ PhD ಮಾಡಿ ಬ್ಯಾರಿ ಭಾಷೆಯ ಕುರಿತು ಡಾಕ್ಟರೇಟ್ ಪಡೆದ ಮೊದಲ ಪಂಡಿತೆ ಎಂಬ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು ಅನೇಕ ಭಾಷೆಗಳನ್ನು ಬಲ್ಲವರು, ಅವುಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿದವರು. ಅಷ್ಟೇ ಆಳವಾಗಿ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು ಹಲವು ಭಾಷೆಗಳ ಅಧ್ಯಯನ ನಡೆಸಿದರು. ತುಳು, ಕನ್ನಡ, ಬ್ಯಾರಿ, ತಮಿಳು, ಮಲಯಾಳ, ಮರಾಠಿ, ಸಂಸ್ಕೃತ, ಹಿಂದಿ, ರಷ್ಯನ್, ಫ್ರೆಂಚ್, ಇಂಗ್ಲಿಷ್ ಹೀಗೆ ಹಲವು ಭಾಷೆಗಳನ್ನು ಅವರು ಬಲ್ಲವರು. ಅವರು 1958ರಲ್ಲಿ ಉಡುಪಿಯ MGM ಕಾಲೇಜಿನಲ್ಲಿ ಹಿಂದಿ ಅನುಭವ ಅವರದು. ತಮ್ಮ ಪತಿ UP ಉಪಾಧ್ಯಾಯರೊಂದಿಗೆ ಸಾಹಿತ್ಯ ಸಂಶೋಧನೆಯನ್ನು ಅವರು ಮುಂದುವರಿಸಿದರು. ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು ಬ್ಯಾರಿ ಭಾಷೆಗೆ ನೀಡಿರುವ ಕೊಡುಗೆ ಅಪಾರ. ಅವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬ್ಯಾರಿ ಭಾಷೆಯ ವರ್ಣನಾತ್ಮಕ ಮತ್ತು ಹೋಲಿಕಾತ್ಮಕ ಅಧ್ಯಯನ ಎಂಬ PhD ಪ್ರಬಂಧವನ್ನು ಅವರು ಹೊರತಂದರು. ಇದು ಬ್ಯಾರಿ ಭಾಷಾಶಾಸ್ತ್ರದ ಪ್ರಥಮ ಸಮಗ್ರ ಅಧ್ಯಯನ ಗ್ರಂಥವಾಗಿದೆ. ಬ್ಯಾರಿ ಭಾಷೆ ಎಂಬುದು ಯಾವುದೇ ಭಾಷೆಯ ಉಪಭಾಷೆ ಅಲ್ಲ, ಅದು ಒಂದು ಸ್ವತಂತ್ರ ಭಾಷೆ ಎಂಬುದನ್ನು ಅವರು ಸಾಬೀತುಪಡಿಸಿದರು. ಇದರಿಂದ ಬ್ಯಾರಿ ಭಾಷೆ ಸಂಸ್ಕೃತಿಯು ಶೈಕ್ಷಣಿಕ ವಲಯದಲ್ಲಿಯೂ ಮಾನ್ಯತೆ ಪಡೆಯುವಂತಾಯಿತು. ತುಳು, ಬ್ಯಾರಿ, ಕನ್ನಡ ಈ 3 ಭಾಷಾ ಪರಂಪರೆಗಳ ನಡುವೆ ಸೇತುವೆಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ದಕ್ಷಿಣ ಭಾರತದ ಜನಪದ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಿದ ಖ್ಯಾತಿ ಅವರದು. ತಮಿಳುನಾಡು, ಕೇರಳ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಾಸ ಮಾಡಿ ಅನೇಕ ಭಾಷೆಗಳ ಪರಿಚಯ ಮಾಡಿಕೊಂಡಿದ್ದ ಸುಶೀಲಾ ಉಪಾಧ್ಯಾಯರಿಗೆ ದಕ್ಷಿಣ ಕನ್ನಡದ ಬ್ಯಾರಿ ಮುಸಲ್ಮಾನರು ಮಾತನಾಡುತ್ತಿದ್ದ ಭಾಷೆ ಒಂದು ವಿಶಿಷ್ಟ ಆಡುನುಡಿಯಾಗಿ ಕಂಡುಬಂತು. ಮಲಯಾಳ ಮತ್ತು ತುಳು ಭಾಷೆಗಳನ್ನು ಬಲ್ಲವರಾಗಿದ್ದ ಸುಶೀಲಾ ಉಪಾಧ್ಯಾಯರಿಗೆ ಇವರು ಆಡುವ ಭಾಷೆ ಮಲಯಾಳ ಮತ್ತು ತುಳುವಿನ ಎಷ್ಟೋ ಅಂಶಗಳನ್ನು ಒಳಗೊಂಡರೂ ಕೂಡ ಇವೆರಡು ಭಾಷೆಗಳಿಗಿಂತಲೂ ಭಿನ್ನವಾಗಿರುವುದು ಕಂಡುಬಂತು. ಅದನ್ನು ಗಮನಿಸಿ ಅವುಗಳ ಬಗ್ಗೆ ಸಂಶೋಧನೆ ನಡೆಸಲು ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗದ ಹಳ್ಳಿಗಳಿಗೆ ತೆರಳಿ ಅಲ್ಲಿ ಕ್ಷೇತ್ರ ಕಾರ್ಯವನ್ನು ನಡೆಸಿದರು. ಬ್ಯಾರಿ ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳಲು ಹಳ್ಳಿಗಳಿಗೆ ಹೋದಾಗ ಆ ಜನಾಂಗದ ಭಾಷೆ, ಸಂಸ್ಕೃತಿ ಮತ್ತು ಜೀವನ ಶೈಲಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡುಕೊಂಡರು.
ತಮ್ಮ ಹೆಸರಿನೊಂದಿಗೆ ಕುಲನಾಮವನ್ನು ಸೇರಿಸುವ ಪದ್ಧತಿಯನ್ನು ಅವರು ಗುರುತಿಸಿದರು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಪ್ರದೇಶದ ಮುಸಲ್ಮಾನರಲ್ಲಿ ಹೆಚ್ಚಿನವರಿಗೆ ಹೆಸರಿನೊಂದಿಗೆ ಬ್ಯಾರಿ ಎಂಬ ಕುಲನಾಮಗಳು ಇವೆ. ಅವರು ಬ್ಯಾರಿ ಪಂಗಡಕ್ಕೆ ಸೇರಿದವರು ಎಂಬುದನ್ನು ಅವರು ಅಧ್ಯಯನದ ಮೂಲಕ, ತಮ್ಮ ಸಂಶೋಧನೆಗಳ ಮೂಲಕ ತೋರಿಸಿಕೊಟ್ಟರು. ಅವರು ಶಬ್ದಗಳು, ವ್ಯಾಕರಣಗಳು, ಕಥೆಗಳನ್ನು ಸಂಗ್ರಹಿಸಿದರು. ಭಾಷೆಯ ಮೂಲ ಮಲಯಾಳವಾಗಿದ್ದರೂ ಅದರ ಧ್ವನಿ ವ್ಯವಸ್ಥೆ ಮತ್ತು ವ್ಯಾಕರಣ ವ್ಯವಸ್ಥೆ ತುಳುವಿಗೆ ಸಾಮ್ಯವಾದುದೆಂದು ಕಂಡುಕೊಂಡರು. ಮಲಯಾಳದಲ್ಲಿ ಇಲ್ಲದ ಕ್ರಿಯಾಪದಗಳನ್ನು, ಪುರುಷಲಿಂಗ, ವಚನ, ಪ್ರತ್ಯಯಗಳನ್ನು ಅವರು ಗುರುತಿಸಿದರು. ತಮ್ಮ ಸಂಶೋಧನೆಗೆ ಈ ಆಡುನುಡಿಯನ್ನೇ ಬಳಸಿದರು. ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ DN ಶಂಕರ ಭಟ್ಟರ ಒಪ್ಪಿಗೆಯನ್ನು ಪಡೆದು ಸಂಶೋಧನೆಗೆ ನೋಂದಾವಣಿ ಮಾಡಿ, ಕ್ಷೇತ್ರ ಕಾರ್ಯಗಳನ್ನು ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿದರು. ಉಳಿಯಾರಿನ ಶ್ರೀಮತಿ ಕುಂಞಾತು ಬೀವಿ ಅವರ ಮುಖ್ಯ ಸಲಹೆಗಾರರಾಗಿದ್ದರು. ಮಲ್ಲಾರಿನ ವಯೋವೃದ್ಧರು, ಜ್ಞಾನವೃದ್ಧರೂ ಆದ ಇಸ್ಮಾಯಿಲ್ ಬ್ಯಾರಿಯವರು ಅವರಿಗೆ ಬ್ಯಾರಿ ಜನಾಂಗದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬದುಕಿನ ಮಾಹಿತಿಗಳನ್ನು ನೀಡಿದರು. ಪೂನಾದಲ್ಲಿ ವಾಸ ಮಾಡುತ್ತಿದ್ದ ಮಂಗಳೂರಿನ ಸಾಹಿರಿ ಬಾಬರಿಂದಲೂ ಅವರ ಮಿತ್ರರಿಂದಲೂ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದರು. ಅವುಗಳನ್ನು ಧ್ವನಿ ಲಿಪಿಯಲ್ಲಿ ಬರೆದು ಆಧುನಿಕ ಭಾಷಾ ವಿಜ್ಞಾನ ಪದ್ಧತಿಯಂತೆ ವಿಶ್ಲೇಷಣೆ ಮಾಡಿ ಸಂಪ್ರಬಂಧದ ಮೊದಲ ಭಾಗದಲ್ಲಿ ವರ್ಣನಾತ್ಮಕ ವ್ಯಾಕರಣ ಬರೆದು, ಎರಡನೆಯ ಭಾಗದಲ್ಲಿ ಈ ಆಡುನುಡಿ ಮಲಯಾಳದಿಂದ ಎಷ್ಟು ಭಿನ್ನವಾಗಿದೆ ಮತ್ತು ತುಳುವಿಗೆ ಎಷ್ಟು ಹತ್ತಿರವಾಗಿದೆ ಎಂಬುದನ್ನು ತೌಲನಿಕವಾಗಿ ವಿಶ್ಲೇಷಿಸಿದರು. ಮೂರನೆಯ ಭಾಗದಲ್ಲಿ ಕಥೆಗಳನ್ನು, ವಾಕ್ಯಗಳನ್ನು, ಪದಕೋಶಗಳನ್ನು ಸಂಗ್ರಹಿಸಿ PhD ಪ್ರಬಂಧವನ್ನು ಪೂರ್ತಿಗೊಳಿಸಿದರು. ಪೂನಾ ವಿಶ್ವವಿದ್ಯಾನಿಲಯಕ್ಕೆ ಸಮರ್ಪಿಸಿ PhDಯನ್ನು ಪಡೆದರು. ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು ತಮ್ಮ ಸಂಶೋಧನೆಗಳ ಮೂಲಕ ವಿವಿಧ ಭಾಷೆಗಳ ಪ್ರಭಾವವು ಬ್ಯಾರಿ ಭಾಷೆಯ ಮೇಲೆ ಇರುವುದನ್ನು ತಿಳಿಸಿದ್ದಾರೆ. ತುಳುನಾಡಿನ ಹಬ್ಬ, ಆಚರಣೆ, ಜಾನಪದ ಸಂಸ್ಕೃತಿ, ಮಾತುಕತೆ, ಗಾದೆಗಳಲ್ಲಿ ತುಳು ಶಬ್ದ ಸಂಪತ್ತು ಬಹಳಷ್ಟು ಬ್ಯಾರಿ ಭಾಷೆಯಲ್ಲಿ ಸೇರಿಕೊಂಡಿದೆ ಎಂದವರು ತಿಳಿಸಿದ್ದಾರೆ. ಅದೇ ರೀತಿ ಆಡಳಿತ, ಶಿಕ್ಷಣ ಮತ್ತು ವ್ಯಾಪಾರದ ಭಾಷೆ ಕನ್ನಡವಾದ್ದರಿಂದ ಕನ್ನಡವೂ ಕೂಡ ಬ್ಯಾರಿ ಭಾಷೆಯಲ್ಲಿ ಪ್ರತಿಫಲಿಸುತ್ತದೆ. ಧಾರ್ಮಿಕ ಹಿನ್ನೆಲೆಯಿಂದ ಅರಬಿಕ್ ಮತ್ತು ಉರ್ದು ಭಾಷೆಯ ಪದಗಳು ಬ್ಯಾರಿ ಭಾಷೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿವೆ ಎಂಬುದನ್ನು ಅವರು ತಮ್ಮ ಅಧ್ಯಯನದ ಮೂಲಕ ತಿಳಿಸಿದರು. ಹೀಗೆ ಬ್ಯಾರಿ ಮಾತಿನ ಲಯ, ಉಚ್ಚಾರಣೆಯ ಶೈಲಿ, ಮಿಶ್ರಿತ ಶಬ್ದ ಸಂಪತ್ತು ಇವೆಲ್ಲ ಸ್ವತಂತ್ರ ಭಾಷಾ ಗುರುತನ್ನು ನೀಡುತ್ತವೆ. ಈ ಎಲ್ಲ ಅಂಶಗಳನ್ನು ಆಧರಿಸಿ ಬ್ಯಾರಿ ಭಾಷೆಗೆ ಸ್ವತಂತ್ರ ಭಾಷೆ ಎಂಬ ಮಾನ್ಯತೆ ನೀಡಬೇಕೆಂಬ ವಾದವನ್ನು ಅವರು ಮಂಡಿಸಿದರು. ಅದು ಉತ್ತಮ ಫಲವನ್ನು ನೀಡಿತು. ಅವರ ಚಿಂತನೆ ಮತ್ತು ಬ್ಯಾರಿ ಸಂಶೋಧಕರ ಹಾಗೂ ನೇತಾರರ ಪ್ರಯತ್ನದ ಫಲವಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸ್ಥಾಪನೆಯಾಯಿತು. ಬಳಿಕ ಬ್ಯಾರಿ ಅಧ್ಯಯನ ಪೀಠವು ದೊರಕಿತು. ಹೀಗೆ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರು ತಮ್ಮ ಸತತ ಪ್ರಯತ್ನದಿಂದ ಬ್ಯಾರಿ ಭಾಷೆಯಲ್ಲಿ ರೂಪುಗೊಂಡಿರುವ ಕಥೆಗಳು, ಕವಿತೆಗಳು, ನಾಣ್ಣುಡಿಗಳು, ಗಾದೆ ಮಾತುಗಳು ಇವನ್ನೆಲ್ಲ ಸಂಗ್ರಹಿಸಿ ಅವುಗಳ ಮಹತ್ವವನ್ನು ಇತರ ಭಾಷೆಗಳ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದರು. ಬ್ಯಾರಿ ಜನರ ಜೀವನ ಶೈಲಿ, ಆಚರಣೆ, ಆಚಾರ ವಿಚಾರಗಳು, ಆಹಾರ ಪದ್ಧತಿ, ವಸ್ತ್ರಧಾರಣೆ, ಆಭರಣ ಇವುಗಳನ್ನೆಲ್ಲ ಪರಿಚಯಿಸಿ ದಾಖಲಿಸುವ ಮೂಲಕ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಬ್ಯಾರಿ ಭಾಷೆಯ ಅಧ್ಯಯನಕ್ಕೆ ದಾರಿ ತೆರೆದರು. ಹಾಗೆಯೇ ಅವರ ಬ್ಯಾರಿ ಭಾಷೆಯ ಮೂಲ, ವೈಶಿಷ್ಟ್ಯ, ಧ್ವನಿಶಾಸ್ತ್ರ, ವ್ಯಾಕರಣ ಮತ್ತು ಶಬ್ದಕೋಶದ ಕುರಿತಾದ ಬ್ಯಾರಿ ಭಾಷೆ ಒಂದು ಅಧ್ಯಯನ ಎಂಬ ಕೃತಿಯು ಯುವ ಬರಹಗಾರರಿಗೆ ಉತ್ತಮ ಮಾರ್ಗಸೂಚಿಯಾಗಿದೆ. ಬ್ಯಾರಿ ಸಾಹಿತ್ಯಕ್ಕೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಲು ಅವರಿಗೆ ಸಾಧ್ಯವಾಗಿದೆ. ಇದರಿಂದಾಗಿ ಬ್ಯಾರಿ ಜನಾಂಗದ ಯುವ ಸಾಹಿತಿಗಳಿಗೆ, ಸಂಶೋಧಕರಿಗೆ ಆ ನಿಟ್ಟಿನಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲು, ಹೊಸ ಹೊಸ ಕೃತಿಗಳನ್ನು ಹೊರತರಲು ಪ್ರೇರಣೆ ದೊರೆತಿದೆ. ಹಾಗಾಗಿ ಬಹಳಷ್ಟು ಬ್ಯಾರಿ ಕವಿಗಳು, ಸಾಹಿತಿಗಳು ಇದೀಗ ಸಾಹಿತ್ಯ ಕೃಷಿಯನ್ನು ನಡೆಸುತ್ತಿದ್ದಾರೆ. ಅವರ ಪತಿ UP ಉಪಾಧ್ಯಾಯರ ಜೊತೆಗೂಡಿ ಅವರು 6 ಸಂಪುಟಗಳ ತುಳು ನಿಘಂಟು ರಚನೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಬ್ಯಾರಿ ಮತ್ತು ತುಳು ಭಾಷೆಗೆ ಹೊಸ ಶಕ್ತಿಯನ್ನು, ಹೊಸ ಹುರುಪನ್ನು ನೀಡಿದ್ದಾರೆ. ಅವರ ಸಂಶೋಧನೆಯ ಕೃತಿಗಳು ಇವೆಲ್ಲ ಭವಿಷ್ಯದ ಪೀಳಿಗೆಗೆ ಮಾರ್ಗದೀಪವಾಗಿದೆ. ಅವರ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಅವರಿಗೆ ಒಲಿದು ಬಂದಿವೆ. ಗಾರ್ಗೆ ಪ್ರಶಸ್ತಿ, ಪೊಳಲಿ ಸೀನಪ್ಪ ಹೆಗ್ಗಡೆ ಪ್ರಶಸ್ತಿ, ಕರ್ನಾಟಕ ತುಳು ಅಕಾಡೆಮಿಯ ಗೌರವ ಪ್ರಶಸ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಇವುಗಳು ಅವುಗಳಲ್ಲಿ ಕೆಲವು. 1997ರಲ್ಲಿ ಬ್ಯಾರಿ ಸಮ್ಮೇಳನ ನಡೆದಾಗ ಬ್ಯಾರಿ ಪ್ರಕಾಶದ ಮಾನ್ಯ BM ಹನೀಫರು ಬ್ಯಾರಿ ಭಾಷೆಯ ಬಗ್ಗೆ ಪುಸ್ತಕವೊಂದನ್ನು ಬರೆದುಕೊಡಬೇಕೆಂದು ಕೇಳಿಕೊಂಡಾಗ ಸಂಶೋಧನಾ ಗಾತ್ರ
ಅವು ಗಾತ್ರದಲ್ಲಿ ದೊಡ್ಡದಿದ್ದ ಕಾರಣ, ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದ್ದ ಕಾರಣ ಗ್ರಂಥದ ಸಾರವನ್ನು ಅವರು ಕನ್ನಡದಲ್ಲಿ ಬರೆದು ಬ್ಯಾರಿ ಭಾಷೆಯ 7 ಜನಪದ ಕಥೆಗಳನ್ನು ಕನ್ನಡದಲ್ಲಿ ಬರೆದುಕೊಟ್ಟರು. ಅವುಗಳನ್ನು ಬ್ಯಾರಿ ಸಂಘಟನೆಯವರು ಪ್ರಕಟಿಸಿ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರನ್ನು ಆ ಸಂದರ್ಭದಲ್ಲಿ ಸನ್ಮಾನಿಸಿದ್ದಾರೆ. ಅವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮೊದಲ ಅವಧಿಯ ಸದಸ್ಯರಾಗಿದ್ದು, ಆ ಮೂಲಕ ಪ್ರಕಾಶನ, ಸಂಗ್ರಹ, ಸಂಘಟನೆ, ಪ್ರೋತ್ಸಾಹ ಇವೆಲ್ಲಕ್ಕೂ ದಿಕ್ಕು ತೋರಿಸಿದ್ದಾರೆ. ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಲು, ಇತರ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಇವರು ನೇತೃತ್ವ ನೀಡಿದ್ದಾರೆ. ಭಾಷಾಶಾಸ್ತ್ರ, ಜಾನಪದ ಶಾಸ್ತ್ರ, ಪಶ್ಚಿಮ ಘಟ್ಟ, ದಕ್ಷಿಣ ಭಾರತದ ಸಂಸ್ಕೃತಿ, ಆಫ್ರಿಕಾ ಖಂಡದ ಜನಪದ ಇವುಗಳಿಂದ ಅವರ ಸಂಶೋಧನೆಗೆ ವ್ಯಾಪ್ತಿ ದೊರಕಿದೆ. ಹೀಗೆ ಸುಶೀಲಾ ಉಪಾಧ್ಯಾಯರ ಸಾಹಿತ್ಯ ಬದ್ಧತೆ, ವಿದ್ವತ್ತತೆ ಮತ್ತು ಪ್ರಾಮಾಣಿಕ ಸಂಶೋಧನೆಗಳು ಬ್ಯಾರಿ ಸಾಹಿತ್ಯದ ಬೆಳವಣಿಗೆಯಲ್ಲಿ ಸದಾ ದೀಪದಂತೆ ಬೆಳಗುತ್ತಿದೆ. ಹಾಗಾಗಿ ಸುಶೀಲಾ ಉಪಾಧ್ಯಾಯರ ಹೆಸರಿನಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಸುಶೀಲಾ ಉಪಾಧ್ಯಾಯ ಸ್ಮಾರಕ ಸಂಶೋಧನಾ ಪ್ರಶಸ್ತಿಯನ್ನು ಸ್ಥಾಪಿಸಿದೆ ಮತ್ತು ಅರ್ಹರಿಗೆ ಅದನ್ನು ನೀಡಿ ಗೌರವಿಸಲಾಗುತ್ತಿದೆ. ಇದು ಅವರ ಸ್ಮರಣೆಯನ್ನು ಸದಾ ಜೀವಂತವಾಗಿರಿಸುತ್ತಿದೆ ಎಂದರೆ ತಪ್ಪಾಗದು. ಒಟ್ಟಿನಲ್ಲಿ ಡಾಕ್ಟರ್ ಸುಶೀಲಾ ಉಪಾಧ್ಯಾಯರ ಬದುಕು ನಮಗೆಲ್ಲ ಮಾದರಿ. ಅವರ ಬದುಕು ಕೇವಲ ಒಬ್ಬರ ಸಾಧನೆಯ ಕಥೆಯಲ್ಲ, ಅದು ಧೈರ್ಯ, ಶ್ರಮ, ಜ್ಞಾನಪಿಪಾಸೆ ಮತ್ತು ಸಮಾಜ ಸೇವೆಯ ಪಾಠವಾಗಿದೆ. ಅವರು ತೋರಿಸಿದ ಮಾರ್ಗ, ಪರಿಶ್ರಮ, ಜ್ಞಾನ, ಸಮಾಜ ಸೇವೆ ಇವುಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಎಷ್ಟೇ ಸಂಕಷ್ಟಗಳು ಬಂದರೂ ಹೋರಾಟವನ್ನು ನಿಲ್ಲಿಸಬಾರದು. ಜ್ಞಾನದ ಹುಡುಕಾಟ ಎಂದಿಗೂ ಮುಗಿಯುವುದಿಲ್ಲ ಎಂದು ಅವರು ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರ ಬದುಕು ನಮಗೆಲ್ಲ ಮಾದರಿ. ಅವರು ತೋರಿಸಿದ ಮಾರ್ಗ, ಪರಿಶ್ರಮ, ಜ್ಞಾನ ಇವುಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತಿರುವ ಬ್ಯಾರಿ ಅಧ್ಯಯನ ಪೀಠದಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ನಡೆಯುವಂತಾಗಬೇಕು. ಯುವ ಜನಾಂಗ ಬ್ಯಾರಿ ಭಾಷೆ, ಸಾಹಿತ್ಯದ ಬಗ್ಗೆ ಕಾಳಜಿ ವಹಿಸಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಆ ಮೂಲಕ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಮಹತ್ತರ ಕೆಲಸ ನಮ್ಮಿಂದಾಗಬೇಕು. ಅದಕ್ಕಾಗಿ ನಾವೆಲ್ಲ ಜೊತೆಗೂಡಿ ಶ್ರಮಿಸೋಣ ಎಂದು ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರುತ್ತಾ ಈ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.